Jai Hind. I am lecturer of mathematics in Sainik Academy, Mysuru. ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದಂಗೆ ಆಲ್ರೆಡಿ ಜಿಕೆ ಬಗ್ಗೆ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಿದೀವಿ ಯೂಟ್ಯೂಬ್ ಅಲ್ಲಿ. ಸೊ ಇವತ್ತು ಮ್ಯಾಥ್ಸ್ ಕ್ಲಾಸ್ ನ ಕೆಲವು ಕ್ವೆಶ್ಚನ್ಗಳನ್ನ, ಕೆಲವು ಟ್ರಿಕ್ಸ್ಗಳನ್ನ, ಕೆಲವು ಮೆಂಟಲಿ ನಾಲೆಡ್ಜಬಲ್ ಮ್ಯಾಥ್ಸ್ ಕ್ವೆಶ್ಚನ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ. The first question is, I am an odd number, take away one letter and I become even number. Okay, become even number. Am I? ಹಾಗಾದ್ರೆ ಕ್ವೆಶ್ಚನ್ ನೋಡ್ರಪ್ಪ, ನಾನು ಒಂದು ಆಡ್ ನಂಬರ್, ಕ್ವೆಶ್ಚನ್ ಹೇಳ್ತಿದ್ರೆ ಒಂದು ಆಡ್ ನಂಬರ್ ಆಗಿರ್ಬೇಕು. ಓಕೆನಾ? ಅದರಲ್ಲಿ ಒಂದು ಲೆಟರ್ ನ ತೆಗೆದ್ರೆ ಈವನ್ ನಂಬರ್ ಬರಬೇಕು. ಆ ನಂಬರ್ ಯಾವುದು? Okay, so listen, I am an odd number, take away one letter and become an even number. What number I am? Means the answer is 7, because of in a letter 7, okay, take n outside gives the only 4 letter, that is SEVE. That's why it is an odd even number. Okay na? So our answer is 7 is the correct answer, because of we take out the n, we get a 4 letters are there, that is even letters. Okay, the next question is, which 3 number have the same answer whether they are added or multiplied together? ಕೊಟ್ಟಿರುವಂತ ನಂಬರ್ಗಳನ್ನ ಆಡ್ ಮಾಡಿದ್ರೂ ಸೇಮ್ ಆನ್ಸರ್ ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೂ ಸೇಮ್ ಆನ್ಸರ್ ಬರಬೇಕು. ಆ ತರ ಬರುವಂತ ಆನ್ಸರ್ ಬರುವಂತ ಆಪ್ಷನ್ ಯಾವ್ದ್ರಪ್ಪ? Option B. Yes, good answer. Option B is the right answer, because of first we have add these 3 number, 3 plus 2 5, 5 plus 1 6, and also we multiply these 3 number, we get also 6, because of 3 plus 2 5, 5 plus 1 6, and also 3 2s are 6, 6 1s are 6. So answer is B. So our 1 2 3 is the answer for the our question. ಇದು ಟ್ರಿಕ್ಕಿ ಕ್ವೆಶ್ಚನ್ ಕೇಳ್ತಾರೆ ಕಣಪ್ಪ. ಕ್ವೆಶ್ಚನ್ ಟ್ರಿಕ್ಕಿ ಆಗಿರೋದ್ರಿಂದ ಯಾವ ಡೇಟ್ ನ ಯಾವ ಡೇ ನ ನೀವು ಕನ್ಸಿಡರ್ ಮಾಡ್ತೀರಾ, ಆ ಡೇ ನ ಕನ್ಸಿಡರ್ ಮಾಡಿದ್ರೆ, ಓಕೆನಾ, ಅವ್ರು ಹೇಳಿದ್ರೆ ಡೇ ಬಿಫೋರ್ ಎಸ್ಟರ್ಡೇ ಅಂತಂದ್ರೆ ನಿನ್ನೆ ಅಲ್ಲ ಮೊನ್ನೆ ನನಗೆ 25 ವರ್ಷ ಆಗಿದ್ದಿದ್ರೆ, ಓಕೆನಾ, ಮೊನ್ನೆ 25 ವರ್ಷ ಆಗಿದ್ದು ನಾನೇನಾದ್ರೂ ನೆಕ್ಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 28 ವರ್ಷ ಆಗುತ್ತೆ ಅಂತ ಹೇಳ್ತಿದ್ರೆ, ಓಕೆನಾ, ಅಂತ ಡೇ ಯಾವುದು ಅಂತ ಚೂಸ್ ಮಾಡಿ ಅಂತ ಅವ್ರು ಹೇಳಿದ್ರೆ, ಅಂತ ಡೇ ಯಾವ ಡೇಲಿ ನನ್ನ ಬರ್ತ್ಡೇ ಆಗುತ್ತೆ ಅಂತ. So answer is December 31, because of, ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಡೇ ಬಿಫೋರ್ ಎಸ್ಟರ್ಡೇ ಮೀನ್ಸ್ 31, ಡಿಸೆಂಬರ್ 31 ಎಂದು 2 ದಿನ ಇಂದ ಹೋಗಿ ಎಷ್ಟಾಗುತ್ತೆ? 29, ಡಿಸೆಂಬರ್ 29, ಓಕೆನಾ. ಫಾರ್ ಎಕ್ಸಾಂಪಲ್ ನನಗೆ ಡಿಸೆಂಬರ್ 29 25 ವರ್ಷ ಅಂತ ಅನ್ಕೊಳ್ಳಿ, ಓಕೆನಾ. ಡಿಸೆಂಬರ್ 31 ಕ್ಕೆ ಎಷ್ಟಾಗುತ್ತೆ? ನನಗೆ ಡಿಸೆಂಬರ್ 31 ಆನ್ಸರ್ ಬರ್ತಡೆ ಅಂತ ಹೇಳಿದ್ನಿ, 26 ವರ್ಷ ಆಗುತ್ತಾ? 26 ಇಯರ್ಸ್. ನೆಕ್ಸ್ಟ್ ಜನವರಿ 1 ಎಷ್ಟಾಗುತ್ತೆ? 27 ಇಯರ್. ಜನವರಿ 1 ಗೆ ನೆಕ್ಸ್ಟ್ ಇಯರ್ ಆಗುತ್ತಲ್ಲ 27 ಇಯರ್. ನೆಕ್ಸ್ಟ್ ಡಿಸೆಂಬರ್ 31 ಗೆ ಎಷ್ಟಾಗುತ್ತೆ? 28 ಇಯರ್. ಓಕೆನಾ. ಟೋಟಲಿ ದ ನೆಕ್ಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ನಮಗೆ ಎಷ್ಟು ಇಯರ್ ಬಂತು? 28 ಇಯರ್. ಓಕೆನಾ. ನಾವು ಟ್ರಿಕ್ಕಿಯಾಗಿ ಏನಾದ್ರು ಯೋಚನೆ ಮಾಡಿದ್ರೆ ಡಿಸೆಂಬರ್ 31 ಏನಾದ್ರೂ ಬರ್ತಡೇ ಇದ್ರೆ, ಓಕೆನಾ, ನಾನು ಡೇ ಬಿಫೋರ್ ಎಸ್ಟರ್ಡೇ ಗೆ ಕಂಪೇರ್ ಮಾಡ್ಕೊಂಡ್ರೆ ನನಗೆ ಏನಾಗುತ್ತೆ ಅಂತಂದ್ರೆ ದ ನೆಕ್ಸ್ಟ್ ಇಯರ್ ಇಸ್ ಶೋಸ್ ಲೈಕ್ ಅ ಕೌಂಟ್ ಲೈಕ್ ಅ 28 ಇಯರ್. ಓಕೆನಾ. ದಿಸ್ ಇಸ್ ಟ್ರಿಕ್ಕಿ ಕ್ವೆಶ್ಚನ್ಸ್ ಓನ್ಲಿ. ನೋಡಪ್ಪ, ಫಿಗರ್ ಅಲ್ಲಿ ತೋರಿಸ್ತಾ ಇರ್ತಾರ 6 3 12 4 2 8 2 4 ಕ್ವೆಶ್ಚನ್ ಮಾರ್ಕ್. ಓಕೆನಾ. ಈ ಕ್ವೆಶ್ಚನ್ ಮಾರ್ಕ್ ನ ನಾನು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇವೆರಡು ಫಿಗರ್ ರಿಲೇಷನ್ ನೋಡ್ಕೋಬೇಕು.
12 threes are 36. Okay na? So this value is given from obtained from root of this product. Okay na? ಇವೆರಡು ಪ್ರಾಡಕ್ಟ್ ವ್ಯಾಲ್ಯೂ ನ ರೂಟ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. ಸ್ಕ್ವೇರ್ ರೂಟ್ ಮಾಡಿದ್ರೆ what is the square root of 36? 6. Yes or no? Same as it is. 8 2s are 16. What is the square root of 16? 4. Same as it is. Square root of 2 is square root of 4 is 2, because of that's why 4 ones are 4. Square root of 4 is equal to 2. So answer is 1. Okay. In terms of question mark, we put the value 1. We give the answer. The next question is, there were some people on a train. Okay. 19 people get off the train at the first stop, and 17 people get on the train. Now there are 63 people were on the train to begin with. Okay na? Kelskon question. ಒಂದು ಟ್ರೈನ್ ಇದೆ, ಆ ಟ್ರೈನ್ ಅಲ್ಲಿ ಫಸ್ಟ್ ಸ್ಟಾಪ್ ಅಲ್ಲಿ 19 ಜನ ಇಳ್ಕೊಂಡಿದ್ದಾರೆ. ಸೇಮ್ ಅದೇ ಟೈಮ್ ಅಲ್ಲಿ 17 ಜನ ಹತ್ಕೊಳ್ತಾರೆ. ಓಕೆನಾ? 19 ಪೀಪಲ್ಸ್ ಗೆಟ್ ಆಫ್ ಆಗಿ 17 ಪೀಪಲ್ ಗೆಟ್ ಆನ್ ಆದಾಗ ಟೋಟಲ್ ಎಷ್ಟಿದ್ರು ಅಂದ್ರೆ 63 ಪೀಪಲ್ ಇದ್ರು. ಓಕೆನಾ? ಹಾಗಾದ್ರೆ ಫಸ್ಟ್ ಟ್ರೈನ್ ಸ್ಟಾರ್ಟ್ ಆಗ್ತಲ್ಲ ಅವಾಗ ಎಷ್ಟು ಜನ ಇದ್ರು ಅಂತ ಕೇಳ್ತಿದ್ದಾರೆ. ಓಕೆನಾ? ಅದನ್ನ ಸಾಲ್ವ್ ಮಾಡಕ್ಕೋಸ್ಕರ ಸೊ ಟೋಟಲ್ ಇಸ್ 63. ಓಕೆ, ಆಲ್ರೆಡಿ 17 ಪೀಪಲ್ ಓಕೆನಾ ಸ್ಟಾಪ್ ಆದ್ಮೇಲೆ ಹತ್ಕೊಂಡಿರೋದು, ಅದಕ್ಕೋಸ್ಕರ ಮೈನಸ್ ಮಾಡ್ಕೊಳ್ತೀನಿ. 63 minus 7 17. 63 minus 17 ಎಷ್ಟಪ್ಪ? 46. ಓಕೆನಾ? ಸೊ ಆಲ್ರೆಡಿ ಇಳ್ಕೊಂಡಿರೋರು ಎಷ್ಟು ಜನ? 19. ಅಷ್ಟನ್ನ ಆಡ್ ಮಾಡ್ಕೋಬೇಕು. ಪ್ಲಸ್ 19 we get the 65. Therefore ಟ್ರೈನ್ ಬಿಗಿನ್ ಆದಾಗ ಟೋಟಲ್ 65 ಜನ ಇದ್ದರು. ಓಕೆನಾ? ಯಾವ ಸೈಂಟಿಸ್ಟ್ ಪೈ ಡೇ ದಿನ ಹುಟ್ಟಿದ್ದಾರೆ ಅಂತ ಕೇಳಿದರೆ, ಯಾವ ಸೈಂಟಿಸ್ಟ್? ವೆರಿ ಗುಡ್, ಐನ್ಸ್ಟೀನ್. ಓಕೆ, ಆಲ್ಬರ್ಟ್ ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೀನ್. ನಿಮಗೆ ಗೊತ್ತು ಕಣ್ರಪ್ಪ, what is the pi value? 3.14159. ಓಕೆನಾ? ಸಮಥಿಂಗ್ ಬರ್ತಾ ಹೋಗುತ್ತೆ. The next question is, who invented the equal sign? ನಿಮಗೆ ಗೊತ್ತಲ್ರಪ್ಪ, ಈಕ್ವಲ್ ಅಂತ ಹಾಕಿರ್ತೀರಲ್ಲ, ಫಾರ್ ಎಕ್ಸಾಂಪಲ್ 1 + 2 = 3 ಅಂತ ಬರ್ತಿರಲ್ಲ, ಈಕ್ವಲ್ ಸೈನ್ ನ ಯಾರು ಇನ್ವೆಂಟೆಡ್ ಮಾಡಿದ್ದು? Very good, Robert Recorded. Next question is, what two numbers should be replace the question mark? ಹಾಗಾದ್ರೆ ಅಂದ್ರೆ ಲಾಸ್ಟ್ 2 question mark ಇದೆಯಲ್ಲ, question mark ಜಾಗದಲ್ಲಿ ಯಾವ ವ್ಯಾಲ್ಯೂಸ್ ಬರಬೇಕು ಅಂತ ಕೇಳ್ತಿದ್ದಾರೆ. ವ್ಯಾಲ್ಯೂಸ್ ಯಾವ್ದು ಬರಬೇಕು ಅಂತ ಗೊತ್ತಾಗಬೇಕು ಅಂತಂದ್ರೆ ನಮ್ದು ಇವೆರಡು ಇವ್ದು ರಿಲೇಷನ್ ಗೊತ್ತಿರಬೇಕಲ್ಲಪ್ಪ. 0 ಇಂದ 1 ಹೇಗೆ ಬಂತು, 1 ಇಂದ 2 ಹೇಗೆ ಬಂತು, 2 ಇಂದ 5, 5 ಇಂದ 20, 20 ಇಂದ 25. ಓಕೆನಾ? The relation is 0 plus 1. ಓಕೆನಾ? 0 plus 1 is 1. Next one, 1 into 2. 1 into 2 is 2. 2 ones are 2. Next one is 2 plus 3. 2 plus 3 gives 5. 5 into 4 gives 15. Next one, 20 plus 5 gives 25. Yes or no? Yes. Okay na? So 1, 3, 5 are the odd numbers. Remaining multiple numbers idavalla avella even number. 2, 4. Next number is 25
is the 6 very good 25 6 25 6 150 150 okay na next same as it is next one 150 plus 7 come on next question mark 150 plus 7 150 the next two numbers are 150 comma 157 the next question is what should be added to the 15 of a 160 so that the sum may be equal to 25% of 240 okay first we should write like this 15% of 160 plus we don't know the sum take question mark equal to 25% of 240 okay we already know that removal of percentage ನ remove ಮಾಡಬೇಕು ಅಂದ್ರೆ divided by 100 half means multiplication into 160 plus we don't know question mark right as it is 25% remove ಮಾಡಬೇಕು ಅಂದ್ರೆ divided by 100 okay half means multiplication into 240 okay next one 0 0 cancel 2 5s are okay na 2 8s are same as it is 5 1s are 5 3s are next one 8 3s are 24 plus question mark right as it is equal to 1010 cancel same 2 5s are 2 12s are okay same as it is 5 1s are 5 5s are okay next 5 multiple of 12 means 5 12s are 60 okay so what we should add we get a 60 24 ಗೆ ಏನು ಆಡ್ ಮಾಡಿದ್ರೆ 60 ಬರುತ್ತೆ 36 the answer is question mark is equal to 36 the next question is about investment okay na partnership about partnership business investment okay ಇಲ್ಲಿ Ram, Rahim and Robert started a partnership business investing 30,000 for Ram 15,000 for Rahim and also 40,000 for Robert okay respectively if they made an annual profit 18,504 then find the share of Rahim okay question ಅಲ್ಲಿ ಏನು ಮಾಡಿದ್ರು ಗೊತ್ತೇನಪ್ಪ ಫಸ್ಟ್ ಒಂದು ಯಾವುದೋ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ಗೊತ್ತು ಇನ್ವೆಸ್ಟ್ಮೆಂಟ್ ಇರಬೇಕು ಆ ಇನ್ವೆಸ್ಟ್ಮೆಂಟ್ ಅಲ್ಲಿ ಫಸ್ಟ್ ರಾಮ್ ರಹೀಮ್ ಮತ್ತೆ ರಾಬರ್ಟ್ ಮೂರು ಜನ ಸೇರಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಮೌಂಟ್ ನ ರಾಮು ಆ ಬಿಸ್ನೆಸ್ ಅಲ್ಲಿ ಇವನ ಪಾಲ್ ಎಷ್ಟಿರುತ್ತೆ ಅಂದ್ರೆ 30,000 ಇರುತ್ತೆ ರಹೀಮು 50,000 ಇನ್ವೆಸ್ಟ್ ಮಾಡಿದ್ದಾನೆ ರಾಬರ್ಟ್ 40,000 ಇನ್ವೆಸ್ಟ್ ಮಾಡಿದ್ದಾನೆ ಓಕೆ ಹಾಗಾದ್ರೆ ಕ್ವಶನ್ ಏನು ಅಂತಂದ್ರೆ ಒಂದು ವರ್ಷದಲ್ಲಿ ಆ ಬಿಸ್ನೆಸ್ ಅಲ್ಲಿ 18,504 ರೂಪಾಯಿ 18,504 ಅವ್ರಿಗೆ ಲಾಭ ಬಂದಿದೆ ಆ ಲಾಭನ ಈ ಮೂರು ಜನ ಈಗ ಶೇರ್ ಮಾಡ್ಕೋಬೇಕು ಶೇರ್ ಮಾಡ್ಕೊಳ್ತಿದ್ರೆ ನನ್ನ ಕ್ವಶನ್ ಏನು ಅಂದ್ರೆ ರಹೀಮನ ಪಾಲು ಎಷ್ಟು ಅಂದ್ರೆ ರಹೀಮ್ನಿಗೆ ಆ ಲಾಭದಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಕೇಳಿದೆ ತುಂಬಾ ಈಸಿ ಕನ್ಫ್ಯೂಸ್ ಆಗೋದು ಏನ್ ಬೇಡಿ ನನಗೆ ರಾಮ್ ರಹೀಮ್ ಮತ್ತೆ ರಾಬರ್ಟ್ ಇದ್ದಾರೆ ಅವ್ರದ್ದು ರೇಷಿಯೋ ತಗೊಳ್ಳೋದಷ್ಟೇ ರಾಮ್ ರಹೀಮ್ ಅಂಡ್ ರಾಬರ್ಟ್ ನಿಮಗೆ ಗೊತ್ತು ಯಾರು ಜಾಸ್ತಿ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಅಮೌಂಟ್ ಜಾಸ್ತಿ ಸಿಗುತ್ತೆ ಪ್ರಾಫಿಟ್ ಅಲ್ಲೂ ಕೂಡ ಅಮೌಂಟ್ ಜಾಸ್ತಿ ಸಿಗುತ್ತೆ ಓಕೆನಾ ಪರ್ಸೆಂಟೇಜ್ ಆಫ್ ಇನ್ವೆಸ್ಟ್ ಮೇಲೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಡಿವೈಡ್ ಆಗ್ತಾ ಹೋಗುತ್ತೆ ರಾಮ್ ಇಸ್ ಇನ್ವೆಸ್ಟೆಡ್ ಫಾರ್ ಹೌ ಮೆನಿ 30,000 ಓಕೆ ರಹೀಮ್ 50,000 next Robert 40,000 okay so we cancel the 4 zeros remaining is 3 5 4 okay so the how to get the profit of our share of Rahim is
First we have add to these three numbers. 5 plus 4 9, 9 plus 3 12. Write the denominator. Addition of these three value in denominator. Numerator our profit 18,504 into. ನನಗೆ ಈಗ ಯಾವುದು ಬೇಕಾಗಿರೋದು ಶೇರ್ ಆಫ್ ರಹೀಮ್. ರಹೀಮ್ದು ಎಷ್ಟಿದೆ ನೋಡಿ, ರಹೀಮ್ದು 5 ಇದೆ ಮಲ್ಟಿಪ್ಲೈಡ್ ಬೈ 5. ಓಕೆ, ಫಸ್ಟ್ ಅವ್ರದ್ದು ರೇಷಿಯೋ ಅಮೌಂಟ್ ನ ಬರ್ಕೊಳ್ತೀನಿ. ಅಲ್ಲಿ 40 ಕಾಮನ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ತಾ ಹೋಗ್ತೀನಿ. ರಿಮೈನಿಂಗ್ 354 ಅಂತ ಉಳಿಯುತ್ತೆ. ಅಷ್ಟು ನಂಬರ್ ನ ಆಡ್ ಮಾಡಿದ್ರೆ ಅವ್ರ ಡಿನಾಮಿನೇಟರ್ ವ್ಯಾಲ್ಯೂ ಮೇಲ್ಗಡೆ ನಮಗೆ ಅವರೆಲ್ಲ ಇನ್ವೆಸ್ಟ್ ಮಾಡಿದ್ಮೇಲೆ ಇಯರ್ದು ಪ್ರಾಫಿಟ್ ಬಂದಿದೆಯಲ್ಲ ಅದನ್ನ ನ್ಯೂಮರೇಟರ್ ಬರ್ಕೊಳ್ಳಿ ಇಂಟು ರಹೀಮ್ ಕೇಳಿರೋದ್ರಿಂದ ಇಂಟು 5 ಬರ್ಕೊಂಡೆ. ನನಗೆ ರಾಮ್ ಕೇಳಿದ್ರೆ ಮಲ್ಟಿಪ್ಲೈ 3 ಬರ್ಕೊಳ್ಳುತ್ತೆ, ರಾಬರ್ಟ್ ಕೇಳಿದ್ರೆ ಮಲ್ಟಿಪ್ಲೈ 4. ಬಟ್ ನನ್ನ ಶೇರ್ ಆಫ್ ರಹೀಮ್ ಕೇಳಿರೋದ್ರಿಂದ ಮಲ್ಟಿಪ್ಲೈಡ್ ಬೈ 5. ಓಕೆನಾ, ಕ್ಯಾನ್ಸಲ್ ಮಾಡೋಣ. 12 ones are 12, remaining is 6, 65. Next 12 divide ಮಾಡಿ 8 not 5 4. ಓಕೆನಾ, 12 ones are 12, 65, 12 5s are 60, 5 50. Next one 12 4s are 48. Next ಎಷ್ಟು ಉಳಿತು? 2 ಉಳಿತು. 2 ಉಳಿತು. 24, 12 2s are. ಓಕೆನಾ, 12 ones are 12, remaining is 665, 12 5s are 60, remaining is 550, 12 4s are 48, remaining is 2, 12 2s are 42. So 1542 into 5. 5 2s are 10, 1 5 4s are 20, 20 plus 1 21, 2 5 5s are 25, 25 plus 2 27, 2 5 1s are 5, 5 plus 2 7. 7710. The answer is 7710. Okay, ಆಲ್ರೆಡಿ ನಾವು 10 ಕ್ವೆಶ್ಚನ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ವಿ. ರಿಮೈನಿಂಗ್ 5 ಕ್ವೆಶ್ಚನ್ಸ್ ನ ನೀವು ಸಾಲ್ವ್ ಮಾಡಿ ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದನ್ನ ಸಾಲ್ವ್ ಮಾಡಿ ಕಮೆಂಟ್ಸ್ ಮಾಡಿ, ಅದಕ್ಕೆ ರಿಯಾಕ್ಟ್ ಮಾಡಿ. ನೀವು ಸಾಲ್ವ್ ಮಾಡಿದಂತ ಕೆಲವು ಕ್ವೆಶ್ಚನ್ ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದರಲ್ಲಿ ಕ್ವೆಶ್ಚನ್ಸ್ ಹೀಗಿರ್ತಕ್ಕಂಥಪ್ಪ. ಕೊಟ್ಟಿರುವಂತ ಕ್ವಶನ್ ನ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಒಂದು ಆನ್ಸರ್ ಸಿಗುತ್ತೆ. ಇಷ್ಟು ಆಪ್ಷನ್ಗಳಲ್ಲಿ ಯಾವುದು ಆನ್ಸರ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇಷ್ಟು ಕ್ವಶನ್ಸ್ ಬಗ್ಗೆ ನೀವು ಡಿಸ್ಕಷನ್ ಮಾಡಿರೋದನ್ನ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅಷ್ಟು ಕ್ವಶನ್ಸ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್.